ಮತ್ತೆ ತಮಗೆಲ್ಲರಿಗೂ ನಮ್ಮ ಚಾನೆಲ್ ಸ್ವಾಗತವನ್ನು ಮಾಡ್ತಾ ಇವತ್ತಿನ ಈ ಒಂದು ನಾವು ಕ್ಲಾಸ್ನಲ್ಲಿ ಕರ್ನಾಟಕ TET PDO PSI FDA GPSTR HSTR ಎಕ್ಸಾಮ್ನ ಒಂದು ತಯಾರಿಯನ್ನು ಯಾರ್ಯಾರು ಮಾಡ್ತಾ ಇದ್ದೀರೋ ಸೊ ಅವರಿಗೋಸ್ಕರ ಸಾಮಾನ್ಯ ವಿಜ್ಞಾನ ಈ ವಿಷಯ ಎಲ್ಲರಿಗೂ ಕಂಪಲ್ಸರಿ ಆಗಿರುತ್ತೆ. ಸೊ ಆ ಒಂದು ವಿಷಯ ಕುರಿತಾದಂಥ ಒಂದು ಟೋಟಲ್ ಆಗಿ ಫ್ರೀ ಆಫ್ ಕಾಸ್ಟ್ನಲ್ಲಿ ನಾವು ನಿಮಗೆ ಕ್ಲಾಸ್ನ ನೀಡ್ತಾ ಇದ್ದೀವಿ. ಫ್ರೀ ಆಫ್ ಕಾಸ್ಟ್ನಲ್ಲಿ ನಾವು ನಿಮಗೆ ಕ್ಲಾಸ್ನ ಒಂದು ವಿಡಿಯೋಸ್ಗಳನ್ನು ಕೊಡ್ತಾ ಇದ್ದೀವಿ. ಸೊ ಯಾರ್ಯಾರು ಈ ಎಕ್ಸಾಮ್ನ ತಯಾರು ಮಾಡ್ತಾ ಇದ್ದೀರೋ ಸೊ ಅವರಿಗೋಸ್ಕರನೇ ಈ ಒಂದು ವಿಡಿಯೋಸ್ ಅಷ್ಟೇ. ಇಲ್ಲಿವರೆಗೂ ನಾವು ನಿಮಗೆ 9 ಚಾಪ್ಟರ್ದ ಒಂದು ವಿಜ್ಞಾನ ವಿಷಯ ಕುರಿತಾದಂಥ ಒಂದು MCQ ಟಾಪ್ 10 MCQ ಕ್ವಶನ್ಗಳನ್ನ ನಿಮಗೆ ನಾವು ಕೊಟ್ಟಿದ್ದೀವಿ. ಆ ವಿಡಿಯೋಸ್ ಲಿಂಕ್ ಕೆಳಗಡೆ ಇರುತ್ತೆ, ಅಲ್ಲಿ ಹೋಗಿ ತಾವು ಅದನ್ನು ನೋಡ್ಬೋದು. ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಚಾಪ್ಟರ್ ನಂಬರ್ 10 ಹೈಡ್ರೋಕಾರ್ಬನ್ಸ್ ಅಂತ ಬರುತ್ತೆ ಚಾಪ್ಟರ್. ಸೊ ಈ ಒಂದು ಚಾಪ್ಟರ್ನಲ್ಲಿ ಟಾಪ್ 10 MCQ ಕ್ವಶನ್ಗಳು ಯಾವ್ಯಾವ ಇರುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಕ್ವಶನ್ಗಳಿದ್ದಾವೆ. ಸೊ ಆ ಒಂದು ಕ್ವಶನ್ಗಳ ಬಗ್ಗೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಚರ್ಚೆಯನ್ನು ಮಾಡೋರಿದ್ದೇವೆ. ಹೌದಾ? ಸೊ ಲೇಟ್ ಮಾಡ್ದೇನೆ ನಾವು ನಮ್ಮ ಕ್ಲಾಸಿನ ಕಡೆಗೆ ಡೈರೆಕ್ಟಾಗಿ ಹೋಗೋಣ. ಸೊ ಕ್ವಶನ್ಗಳನ್ನು ನೋಡ್ತಾ ಹೋಗೋ ಒಂದೊಂದಾಗಿ. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ ಸುಮ್ಮನೆ. ಓಕೆ, ಫಸ್ಟ್ ಒಂದು ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಏನು ಹೇಳುತ್ತೆ ನೋಡಿ. ಫಸ್ಟ್ ಕ್ವಶನ್ ಏನು ಹೇಳುತ್ತೆ ನಮಗೆ, ಒಂದು ನಿಮಿಷ. ಓಕೆ, ಫಸ್ಟ್ ಕ್ವಶನ್ ಹೇಳುತ್ತೆ ನಮಗೆ ಕೊಬ್ಬುಗಳಿಂದ ಪಡೆದಿರುವ ಹೈಡ್ರೋಕಾರ್ಬನ್ಸ್ ಯಾವುದು ಅಂತ ಫಸ್ಟ್ ಕ್ವಶನ್ ಬರೋದೇ ಇದೆ ಈ ಚಾಪ್ಟರ್ನಲ್ಲಿ. ಒಂದು ಸಂಭಾವ್ಯ ಅಂತಕ್ಕಂಥ ಕ್ವಶನ್ ನಾವು ಹೇಳ್ಬೋದು. ಫಿಕ್ಸ್ ಬರುತ್ತೆ ಅಂತಿಲ್ಲ, ಬಟ್ ಈ ಥರ ಕ್ವಶನ್ಗಳು ಈ ಒಂದು ಚಾಪ್ಟರ್ನಲ್ಲಿ ಬರಬಹುದು. ಸಂಭಾವ್ಯ ಪ್ರಶ್ನೆಗಳಂತಾರಲ್ಲ, ಸೊ ಅದೇ ಇದು ಕ್ವಶನ್. ಕೊಬ್ಬುಗಳಿಂದ ಪಡೆದಿರುವ ಹೈಡ್ರೋಕಾರ್ಬನ್ ಯಾವುದಂತ ಒಂದು ಕ್ವಶನ್ ಅವ್ರು ಕೇಳ್ತಾರೆ. ಸೊ ಕೊಬ್ಬುಗಳಿಂದ ಯಾವ ಹೈಡ್ರೋಕಾರ್ಬನ್ ಸಿಗುತ್ತೆ ನಿಮ್ಗೆ ಗೊತ್ತಿರಲಿ. ಕೊಬ್ಬುಗಳಿಂದ ಸಿಗೋದು ಒಂದೇ ಒಂದು ಹೈಡ್ರೋಕಾರ್ಬನ್ ಯಾವುದಪ್ಪ ಅಂದರೆ ಅಲಿಫ್ಯಾಟಿಕ್ ಅಂತಕ್ಕಂಥ ಹೈಡ್ರೋಕಾರ್ಬನು ಕೊಬ್ಬುಗಳಿಂದ ಸಿಗುತ್ತೆ. ಅದ್ರ ಬಿಟ್ಟರೆ ಅರೋಮ್ಯಾಟಿಕ್ ಇದರಿಂದ ಸಿಗಲ್ಲ, ಆಯಿಲ್ ಕೂಡ ಸಿಗಲ್ಲ, ಫ್ಯಾಟ್ ಕೂಡ ಕೊಬ್ಬುಗಳಿಂದ ಸಿಗಲ್ಲ. ಸಿಗೋದು ಯಾವುದಪ್ಪ ಅಂದರೆ ಅಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತಕ್ಕಂಥದ್ದು ಕೊಬ್ಬುಗಳಿಂದ ಸಿಗ್ತಕ್ಕಂಥ ಒಂದು ಹೈಡ್ರೋಕಾರ್ಬನ್ ಕಂಪೌಂಡ್ಸು. ಓಕೆ, ಇನ್ನು ಸೆಕೆಂಡ್ ಒಂದು ಕ್ವಶನ್ ನೋಡಿದ್ರೆ, ಸೆಕೆಂಡ್ ಒಂದು ಕ್ವಶನ್ ಹೇಳುತ್ತೆ ನಮಗೆ ಅಲ್ಕೇನ್ಗಳ ಪರಮಾಣುಗಳ ನಡುವೆ ನೋಡಿ. ಕ್ವಶನ್ ಏನಿದೆ, ಅಲ್ಕೇನ್ಸ್ಗಳ ಪರಮಾಣುಗಳ ನಡುವೆ ಯಾವ ಬಂಧ ಇರುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಕ್ವಶನ್ ನೋಡಿ ಅರ್ಥ ಮಾಡ್ಕೊಳ್ಳಿ. ಅಲ್ಕೇನ್ಸ್ ಅಂದರೆ ಕಾರ್ಬನ್ ಸಿಂಗಲ್ ಬಾಂಡೆಡ್. ಈ ಒಂದು ಪರಮಾಣುಗಳ ನಡುವೆ ಯಾವ ಬಂಧ ಇರುತ್ತೆ? ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಏಕಬಂಧ. ಏಕಬಂಧ ಯಾಕೆ ಕರೆಕ್ಟ್ ಅಂತಂದರೆ ನಿಮ್ಗೆ ಗೊತ್ತಿರಲಿ, ಅಲ್ಕೇನ್ಸ್ ಅಂದರೆ ಹೇಗಿರುತ್ತೆ, ಕಾರ್ಬನ್ ಸಿಂಗಲ್ ಬಾಂಡೆಡ್ ಮಾಲಿಕ್ಯೂಲ್ ಇರುತ್ತಲ್ಲ. ಸೊ ಕಾರ್ಬನ್ ಸಿಂಗಲ್ ಬಾಂಡೆಡ್ ಅಂದ್ರೆ ಈ ಒಂದು ಏಕಬಂಧ ಅಂತ ಮೀನಿಂಗ್ ಕೊಡುತ್ತೆ. ಇನ್ನು ದ್ವಿಬಂಧ ತಗೊಂಡ್ರೆ ಯಾವ ಥರ ಇರುತ್ತೆ, ಕಾರ್ಬನ್ ಡಬಲ್ ಬಾಂಡೆಡ್ ಇರ್ತವೆ. ಕಾರ್ಬನ್ ಮಧ್ಯೆ ಡಬಲ್ ಬಾಂಡೆಡ್ ಇರುತ್ತೆ, ಅದು ದ್ವಿಬಂಧ ಆಯಿತು. ತ್ರಿಬಂಧ ಅಂದ್ರೇನು, ಕಾರ್ಬನ್ ಟ್ರಿಬಲ್ ಬಾಂಡೆಡ್. ಸೈಕ್ಲಿಕ್ ಅಂದರೆ ಅರೋಮೆಟಿಕ್ ಸಿಸ್ಟಮ್ ರಿಂಗ್ ನೀವು ನೋಡಿರ್ಬೋದಲ್ಲ, ಬೆಂಜಿನ್ ರಿಂಗ್. ಹೌದಾ? ಸೊ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಏನಪ್ಪ ಅಂದರೆ ಅಲ್ಕೇನ್ಸ್ ಅಂದರೆ ALKANE. ಸ್ಪೆಲ್ಲಿಂಗ್ ನೋಡಿ, ALKANE. ಈ ಒಂದು ಪರಮಾಣುಗಳ ನಡುವೆ ಯಾವ ಬಂಧ ಇರುತ್ತೆ ಅಂದರೆ ಏಕಬಂಧ ಇರುತ್ತೆ. ಲಕ್ಷದಲ್ಲಿ ಇಟ್ಕೊಳ್ಳಿ. ಇನ್ನು ದ್ವಿಬಂಧ ತೊಗೊಂಡ್ರೆ ಅಲ್ಕಿನಲ್ಲಿ ಇರುತ್ತೆ. ತ್ರಿಬಂಧ ತೊಗೊಂಡ್ರೆ ಅಲ್ಕೈನ್ಸ್ಗಳಲ್ಲಿ ಬರುತ್ತೆ. ಸೈಕ್ಲಿಕ್ ಅಂದರೆ ಎಲ್ಲಿ ಬರುತ್ತೆ ಇದು ಹೇಳಿ? ಸೈಕ್ಲಿಕ್ ಅಂದರೆ ಅರೋಮೆಟಿಕ್ ಕಂಪೌಂಡಲ್ಲಿ ಬರ್ತಕ್ಕಂಥ ಒಂದು ಬಂಧ ಅಂತ ಹೇಳ್ಬೋದು. ಸೊ ಅಲ್ಕೇನಲ್ಲಿ ಯಾವ ಥರ ಬಂಧ ಬರುತ್ತೆ? ಏಕಬಂಧ. ಯಾವುದು? ಏಕಬಂಧ. ಓಕೆ, ಏನು ಥರ್ಡ್ ಒನ್ ಕ್ವಶನ್ ನೋಡಿ. ಥರ್ಡ್ ಕ್ವಶನ್ ನಮಗೇನು ಹೇಳುತ್ತೆ, ಅಲ್ಕೇನ್ಗಳ ಇನ್ನೊಂದು ಹೆಸರು. ಅಲ್ಕೇನ್ಸ್ ALKANE, ಇದಕ್ಕೆ ಇನ್ನೊಂದು ಹೆಸರಿದೆ. ಆ ಹೆಸರು ಏನಪ್ಪ ಅಂತ ಕ್ವಶನ್ಗಳು ಕೇಳ್ತಾರೆ. ಆ ಕ್ವಶನ್ ಆನ್ಸರ್ ಏನಪ್ಪ ಅಂದರೆ ಅಲ್ಕೇನ್ಸ್ಗಳು ಏನಂತ ಕರಿತೀವಿ ನಾವು? ಏನಂತ ಗೊತ್ತಾ? ಪ್ಯಾರಾಫಿನ್ ಅಂತ ಕರಿತೀವಿ. ಇದು ಇದರ ಒಂದು ಸರಿಯಾದ ಉತ್ತರ. ಹಾಗಾದರೆ ಓಲ್ಫಿನ್ಸ್ನ ಯಾರಿಗೆ ಕರಿತೀವಿ ನಾವು? ಓಲ್ಫಿನ್ಸು ಅಲ್ಕಿನ್ಸ್ಗಳಿಗೆ ಕರಿತೀವಿ. ಲಕ್ಷದಲ್ಲಿರಲಿ ನಿಮಗೆ. ಆಲಿಫಿನ್ಸ್ ಅಂದರೆ ಅಲ್ಕಿನ್ಸು. ಆಲ್ಕೋಹಾಲ್ಸ್ ಅಂದರೆ ಒನ್ ಆಫ್ ದ ಫಂಕ್ಷನಲ್ ಗ್ರೂಪ್ ಇದೆ. ಇದು ಅಮೈನ್ಸ್ ಕೂಡ ಒನ್ ಆಫ್ ದ ಫಂಕ್ಷನಲ್ ಗ್ರೂಪ್ ಇದೆ. ಸೊ ಹೀಗಾಗಿ ಅಲ್ಕೇನ್ಗಳ ಇನ್ನೊಂದು ಹೆಸರು ಏನಪ್ಪ ಅಂದರೆ ಪ್ಯಾರಾಫಿನು. ಅಲ್ಕೀನ್ಗಳ ಇನ್ನೊಂದು ಹೆಸರು ಏನಪ್ಪ ಅಂದರೆ ಓಲಿಫೀನು. ಲಕ್ಷದಲ್ಲಿಡಿ. ಆಯಿತಾ? ಓಕೆ,
ಇನ್ನು ನೆಕ್ಸ್ಟ್ ಫೋರ್ತ್ ಒಂದು ಕ್ವಶನ್ ನೋಡಿ, ಅಲ್ಕೇನ್ಗಳ ಸಾಮಾನ್ಯ ಸೂತ್ರ. ಎಷ್ಟು ಈಜಿ ಕ್ವಶನ್ ಇದೆ ನೋಡಿ. ಅಲ್ಕೇನ್ಗಳ ಸಾಮಾನ್ಯ ಸೂತ್ರ ಲಕ್ಸ್ಲಡಿ ALKANE. ನಿಮಗೆ ಇಂಥ ಕ್ವಶನ್ಗಳು ಬಂದರೆ ನೀವು ಕನ್ನಡದಲ್ಲಿ ಕೂಡ ನೋಡಬೇಕಾಗುತ್ತೆ, ಇಂಗ್ಲೀಷ್ನಲ್ಲಿ ಕೂಡ ಕ್ವಶನ್ಗಳನ್ನು ನೋಡಬೇಕಾಗುತ್ತೆ. ಯಾಕಂದರೆ ಅಲ್ಕೇನ್, ಅಲ್ಕೀನ್ ಮತ್ತು ಅಲ್ಕಾನ್ಗಳು ಕನ್ಫ್ಯೂಸ್ ಆಗುತ್ತವೆ. ಯಾಕಂದರೆ ಕನ್ನಡದಲ್ಲಿ ಅಷ್ಟು ಸರಿಯಾಗಿ ಕೆಲವೊಂದು ಸಲ ಪ್ರಿಂಟ್ ಆಗಿರಲ್ಲ, ಹೌದಾ? ಸೊ ಹೀಗಾಗಿ ನೀವೇನು ಮಾಡಬೇಕು, ಇಂಥ ಕ್ವಶನ್ ಬಂದರೆ ಇಂಗ್ಲೀಷ್ನಲ್ಲಿ ಕೂಡ ಕ್ವಶನ್ಗಳನ್ನು ಸ್ವಲ್ಪ ಟ್ಯಾಲಿ ಮಾಡಿ ನೋಡಬೇಕು. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅಲ್ಕೇನ್ ಕೇಳಿದಾರೋ ಅಥವಾ ಏನು ಅಲ್ಕೀನ್ಗಳನ್ನು ಕೇಳಿರ್ತಾರೆ ಕ್ವಶನ್ನಲ್ಲಿ, ಹೌದಾ? ಸೊ ಕ್ವಶನ್ ನಂಬರ್ 4 ಏನಿದೆ, ಅಲ್ಕೇನ್ಗಳ ಸಾಮಾನ್ಯ ಸೂತ್ರ. ಅಲ್ಕೇನ್ ಏನು ಬರುತ್ತೆ ಸಾಮಾನ್ಯ ಸೂತ್ರ? ಅಲ್ಕೇನ್ಸ್. ಈ ಪ್ರಶ್ನೆ ಆನ್ಸರ್ ಏನಪ್ಪ ಅಂದರೆ CnH2n+2. ಯಾವುದು? CnH2n+2. ಹಾಗಾದರೆ CnH2n- ಎದಕ್ಕೆ ಬರುತ್ತೆ? ಅಲ್ಕಾನ್ಸ್ಗಳ ಸಂಬಂಧ ಬರುತ್ತೆ. ಇನ್ನು CnH2n ಎದಕ್ಕೆ ಬರುತ್ತೆ ಹೇಳಿದು? ಅಲ್ಕಿನ್ಸ್ಗಳ ಸಲುವಾಗಿ ಬರುತ್ತೆ. ಇದಕ್ಕೆ ಇದು ಅಲ್ಕಿನ್ಸು ಅಂದರೆ ಡಬಲ್ ಬಾಂಡೆಡು, ಇದು ಟ್ರಿಬಲ್ ಬಾಂಡೆಡು, ಇದು ಡಬಲ್ ಬಾಂಡೆಡು, ಇದು ಸಿಂಗಲ್ ಬಾಂಡೆಡು. ಆಪ್ಷನ್ 4 ಏನಿದೆ ಯಾವುದು ಅಲ್ಲ ಅಂತ ಕೊಟ್ಟು ಇದು ಅಂತರಲ್ಲ. ಇದರ ಸರಿಯಾದ ಉತ್ತರ ಏನಪ್ಪ ಅಂದರೆ CnH2n+2. ಇದರ ಒಂದು ಸರಿಯಾದ ಉತ್ತರ. ಲಕ್ಷ್ಯಲಡಿ ANE ಇದ್ದರೆ CnH2n+ ತಗೋಬೇಕು, ಹೌದಾ? ಆಮೇಲೆ CnH2n-2 ಇದ್ದರೆ ಅಲ್ಕೈನ್ಸ್ YNE ಇದ್ದರೆ -2 ಇರುತ್ತೆ. ಅಲ್ಕೀನ್ಸ್ ENE ಇದ್ದರೆ CnH2n ಅಷ್ಟೇ ಇರುತ್ತೆ, ಹೌದಾ? ಸೊ ಇದು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಮಾಡುತ್ತೆ. ಸೊ ಹೀಗಾಗಿ ಒಂದು ಯಾವುದಾದ್ರೂ ನೆನ್ಪಿಟ್ಕೊಳ್ಳಿ, ಉಳಿದುತ್ತಾನೆ ಆಟೋಮೆಟಿಕ್ ನಿಮಗೆ ನೆನಪಲ್ಲಿ ಬರುತ್ತೆ. ಓಕೆ, ಇನ್ನು ಇದೊಂದು ಕ್ವಶನ್ ಏನು ಕೇಳಿದ್ರೆ ನೋಡಿ, ಮಿಥೇನ್ METHAN. ಮಿಥೇನ್ ಇದು ಯಾರ ಕುಟುಂಬದ ಸದಸ್ಯ? ಮಿಥೇನ್ ಇದು ಯಾರ ಕುಟುಂಬದ ಸದಸ್ಯ? ಕ್ವಶನ್ ನೋಡಿ, ಆಲ್ಕೋಹಾಲ್ ಬರುತ್ತಾ? ಬರಲ್ಲ. ಇತರ ಬರುತ್ತಾ? ಇದು ಕೂಡ ಬರಲ್ಲ. ಅಲ್ಕಿನ್ ಬರುತ್ತಾ? ಇದು ಕೂಡ ಬರಲ್ಲ. ಅಲ್ಕೇನ್ಸ್ ALKENE ಕೊಟ್ಟಿದ್ದಾರೆ ನೋಡಿ, ಇದು ಇದರ ಒಂದು ಸರಿಯಾದ ಆಯ್ಕೆ. ಮಿಥೇನ್ ನೋಡಿ METHANE ಇದೆ ಅಲ್ವಾ? ಸೊ ಮಿಥೇನ್ ಅಂದರೆ ಇದು ಅಲ್ಕೇನದ ಒಂದು ಕುಟುಂಬದ ಮೊದಲನೆಯ ಸದಸ್ಯ ಅಂತಲೇ ಹೇಳ್ಬೋದು. ಫಿಕ್ಸ್ ಇದೆ ಇದು, ಇದೇನು ಚೇಂಜಸ್ ಆಗಲ್ಲ. ಸೊ ಮಿಥೇನ್ ಇದು ಏನಿದೆ ಯಾರ ಕುಟುಂಬ ಸದಸ್ಯ ಅಂದರೆ ಅಲ್ಕೇನ್ ಕುಟುಂಬದ ಮೊದಲನೆಯ ಸದಸ್ಯ. ಲಕ್ಷ್ಯಲಿಟ್ಕೊಳ್ಳಿ, ಮೊದಲನೇ ಸದಸ್ಯ ಬರುತ್ತೆ, ಎರಡನೇ ಸದಸ್ಯ ಬರುತ್ತೆ, ಮೂರನೇ ಸದಸ್ಯ ಬರುತ್ತೆ, 4, 5, 6, 7, 8, 9, 10. ಸೊ ಈ ಥರ ನಿಮ್ಗೆ ಏನಾದರೂ ಅಲ್ಕೇನ್ ಫ್ಯಾಮಿಲಿ ಮೆಂಬರ್ಸ್ ಗೊತ್ತಿದ್ದರೆ ಅದು ನಿಮ್ಗೆ ಗೊತ್ತಾಗುತ್ತಿಲ್ಲ ಅಂದರೆ ಗೊತ್ತಾಗಲ್ಲ, ಹೌದಾ? ಸೊ ಫಸ್ಟ್ ಯಾವ್ದು ಬರುತ್ತೆ? ಮಿಥೇನ್, ಇಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್, ಹೆಪ್ಟೇನ್, ಆಕ್ಟೇನ್, ನೋನೇನ್, ಡೆಕೇನ್. ಸೊ ಈ ಥರ ಒಂದು 10 ಏನು ಬರುತ್ತೆ ಕುಟುಂಬದ ಒಂದು ಸದಸ್ಯಗಳು ಬರ್ತಾರೆ. 10ಗೆ ಹೆಚ್ಚಿಗೆ ಬರ್ತಾರೆ. ಬಟ್ ನಿಮಗೆ ಸ್ಟಡಿ ಬರೋದೇ ಎಷ್ಟು? ಡಿಕೇನ್ವರೆಗೂ ಅಷ್ಟೇ. ಸೊ ಹೀಗಾಗಿ ನೀವು ಡಿಕೇನ್ವರೆಗೂ ಸ್ಟಡಿನ ಮಾಡ್ಬೋದು. ಓಕೆ, ಇನ್ನು 6ನೇ ಒಂದು ಕ್ವಶನ್ ತೊಗೊಂಡ್ರೆ, 6ನೇ ಕ್ವಶನ್ ನೋಡಿ ಏನು ಹೇಳುತ್ತೆ ನಿಮಗೆ, ಬೆಂಜೀನ್ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ರೂಪಿಸಿದವರು ಯಾರು ಅಂತ ಒಂದು ಕ್ವಶನ್ ಅವ್ರು ಕೇಳೋರು. ಕ್ವಶನ್ ಏನಂದರೆ, ಬೆಂಜೀನದ ಒಂದು ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ರೂಪಿಸಿದ ವಿಜ್ಞಾನಿ ಯಾರು? ನೋಡಿ, ಡಿಫ್ರೆಂಟ್ ಸೈಂಟಿಸ್ಟ್ ನೇಮ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಬೆಂಜಮಿನ್ ಅಗಸ್ಟ್ ಕೆಕುಲೆ ಇದೆ, ಸರ್ ಹಂಫ್ರಿ ದೇವ್ ಇದೆ, ಲೆವಿಸ್ ಇದೆ, ಹೆನ್ರಿ ಕ್ಯಾವೆಂಡಿಶ್ ಇದೆ. ಸೊ ನನಗನ್ಸುತ್ತೆ ಇವರೆಲ್ಲರೂ ಆಲ್ರೆಡಿ ಆಗಿದ್ದಾರೆ ಬಹುತೇಕ, ಹೌದಲ್ವಾ? ಸರ್ ಹಂಫ್ರಿ ದೇವ್ ಏನು ಹೇಳ್ತಾರೆ ನಮಗೆ, ಆ್ಯಸಿಡ್ ಮೇಡ್ ಬೈ ದ ಹೈಡ್ರೋಜನ್ಸು, ಅಂದರೆ ಆ್ಯಸಿಡ್ಗಳಲ್ಲಿ ಹೈಡ್ರೋಜನ್ಗಳಿಂದನೇ ಅದು ಮಾಡಲ್ಪಟ್ಟಿರುತ್ತೆ ಅಂತ ಹೇಳಿದವ್ರೆ ಒಂದು ಸರ್ ಹಂಫ್ರಿ ದೇವ್ ಅವರು. ಇನ್ನು ನಮಗೆ ಲೆವಿಸ್ ಏನು ಹೇಳ್ತಾರೆ ಅಂದರೆ, ಲೆವಿಸ್ ಅವರು ಕೂಡ ನಮಗೆ ಆ್ಯಸಿಡ್ ಬೇಸ್ ಇರುತ್ತಲ್ಲ, ಆಮ್ಲ ಮತ್ತು ಪ್ರತ್ಯಾಮ್ಲ, ಅದರ ಒಂದು ವ್ಯಾಖ್ಯಾನವನ್ನು ಕೊಟ್ಟವರು ಈ ನಮಗೆ ಲೆವಿಸ್ ಅಂತಕ್ಕಂಥ ವಿಜ್ಞಾನಿ. ಇನ್ನು ಈ ಹೆನ್ರಿ ಕ್ಯಾವೆಂಡಿಶ್ ಇದಾರಲ್ಲ, ಸೊ ಇವರು ಏನು ಹೇಳ್ತಾರೆ ಅಂದರೆ, ವಾಟರ್ ಇದೆಯಲ್ಲ, ಸೊ ಆ ವಾಟರು ಹೈಡ್ರೋಜನ್ ಮತ್ತು ಆಕ್ಸಿಜನ್ನಿಂದ ತಯಾರಾಗಿದೆ ಅಂತ ಹೇಳಿದವ್ರೆ ಈ ಒಂದು ಹೆನ್ರಿ ಕ್ಯಾವೆಂಡಿಶ್. ಸೊ ಹಾಗಾದರೆ ಉಳಿದ ಈ ಒಂದು ಆಪ್ಷನ್ ಇದೆಯಲ್ಲ, ಬೆಂಜಮಿನ್ ಅಗಸ್ಟ್ ಕೆಕುಲೆ ಅಂತ ಇದೆಯಲ್ಲ, ಸೊ ಇವರೇ ಬೆಂಜೀನದ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ರೂಪಿಸಿದ ವಿಜ್ಞಾನಿ ಅಂತ ಹೇಳ್ಬೋದು. ಬೆಂಜೀನ್ ಇದರ ಒಂದು ಅಣುಸೂತ್ರ ಯಾರು ರಿಸರ್ಚ್ ಮಾಡಿದ್ರು? ಬೆಂಜಮಿನ್ ಅಗಸ್ಟ್ ಕೆಕುಲೆ. ಸೊ ಸಿಂಪಲ್ ಇದೆ ನೇಮ್. ಸೊ ಸಿಂಪಲ್ಲಾಗಿ ನೀವು ನೆನಪಲ್ಲಿ ಇಟ್ಕೋಬಹುದು. ಓಕೆ, ಬೆಂಜಮಿನ್ ಅಗಸ್ಟ್ ಕೆಕುಲೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡುವ. ಓಕೆ, ನೆಕ್ಸ್ಟ್ ಕ್ವಶನ್ ಹೇಳುತ್ತೆ ನೋಡಿ, TNT ಅಂತ ಒಂದಿದೆ. TNT ಅಂದರೆ ಏನಿದು?
ಟ್ರೈನೈಟ್ರೋಟೋಲಿನು ಇದನ್ನು ಸ್ಫೋಟಕಗಳಲ್ಲಿ ಯೂಸ್ ಮಾಡ್ತಾರೆ. ಸೊ ಈ ಒಂದು ಸ್ಫೋಟಕಗಳಲ್ಲಿ ಏನನ್ನು ಬಳಸ್ತಾರೆ? TNT ಸ್ಫೋಟಕಗಳಲ್ಲಿ ಏನನ್ನು ಬಳಸ್ತಾರೆ? ಆಪ್ಷನ್ ನೋಡಿ ಎಷ್ಟಿದೆ ಇಲ್ಲಿ. ಫಸ್ಟ್ ಇದೆ ಅರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ಇದೆ, ಸೆಕೆಂಡು ಅಲಿಫೇಟಿಕ್ ಹೈಡ್ರೋಕಾರ್ಬನ್ಸ್ ಇದೆ, ಥರ್ಡ್ ಇದೆ ಆಲ್ಕೋಹಾಲ್ ಇದೆ, ಫೋರ್ತು ಇತರು. ಹಾಗಾದರೆ ಇದರ ಒಂದು ಆನ್ಸರ್ ಏನು? ಸೊ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, TNT ಅಂದರೆ ಟ್ರೈನೈಟ್ರೋಟೋಲಿನು. ಟೋಲಿನ್ ಇರುತ್ತಲ್ಲ, ಬೆಂಜಿನ್ ರಿಂಗಿಗೆ CH3 ಗ್ರೂಪ್ ಇರುತ್ತೆ, ಅದಕ್ಕೆ ನಾವು ಟೋಲಿನ್ ಅಂತ ಕರಿತೀವಿ. ಸೊ ಆ ಒಂದು ಟೋಲಿನ್ ರಿಂಗಿಗೆ 3 NO2 ಗ್ರೂಪ್ ಲಿಂಕ್ ಆಗಿರುತ್ತೆ. ಸೊ ಅದನ್ನೇ ನಾವು ಟ್ರೈನೈಟ್ರೋಟೋಲಿನು. ಹಾಗಾದರೆ ಈ ಸ್ಪಾಟ್ಗಳು ಏನೇನು ಬಳಸ್ತಾರೆ? ಟೋಲಿನ್ ಅಂದರೆ ಯಾವ ಗ್ರೂಪ್ ಅಂತ ಹೇಳಿ ನಿಮ್ಗೆ ಕಾಣಿಸುತ್ತೆ. ಯಾವ ಗ್ರೂಪು? ಅರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ಬಂತು, ಹೌದಾ? ಹಾಗಾದರೆ ಉಳಿದ ಅಲಿಫೆಟಿಕ್ ಬರುತ್ತೆ, ಆಲ್ಕೋಹಾಲ್ ಬರುತ್ತೆ, ಆಮೇಲೆ ಇತರು. ಸೊ ಈ 3 ಆಯ್ಕೆಗಳು ಸರಿಯಾಗಿ ಆಗ್ಬೋದಾ? ಸಾಧ್ಯನೇ ಇಲ್ಲ, ಹೌದಾ? ಸೊ ಹೀಗಾಗಿ ಆಪ್ಷನ್ ಬ ಕೂಡ ರಾಂಗ್ ಆನ್ಸರ್ ಬರುತ್ತೆ, ಆಲ್ಕೋಹಾಲ್ ಕೂಡ ರಾಂಗ್ ಆನ್ಸರ್ ಬರುತ್ತೆ, ಇತರು ಕೂಡ ರಾಂಗ್ ಆನ್ಸರ್ ಬರುತ್ತೆ. ಹಾಗಾದರೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಅರೋಮೆಟಿಕ್ ಹೈಡ್ರೋಕಾರ್ಬನ್ಸು. ಏನು? ಅರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ಅಂದರೆ TNT ಇದು ಒಂದು ಅರೋಮೆಟಿಕ್ ಹೈಡ್ರೋಕಾರ್ಬನ್ ಕಂಪೌಂಡ್ ಅಂತ ನಮಗೆ ಗೊತ್ತಾಗುತ್ತೆ. ಓಕೆ, ಅದ್ರ ಬಿಟ್ಟರೆ ಈ TNT ಅಂದರೆ ಒಂದು ಸ್ಫೋಟಕವಾದಂಥ ವಸ್ತು, ಹೌದಾ? ಸೊ ಇದು ಕೂಡ ನಿಮಗಿಲ್ಲಿ ಸ್ಟಡಿ ಮಾಡೋಕ್ಕೆ ಸಿಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ಏನು ಬರುತ್ತೆ ನೋಡಿ. CNG ರಿಲೇಟೆಡ್ ಒಂದು ಕ್ವಶನ್ ಇದೆ. CNG ಅಂದರೆ ಏನು? ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ಸೊ ಆ CNGನಲ್ಲಿ ಇರ್ತಕ್ಕಂಥ ಮಿಶ್ರಣ ಇದು ನಿಮಗೆ ಅತಿ ಅವಶ್ಯಕವಾದಂಥ ಒಂದು ಕ್ವಶನ್ ಅಂತಲೇ ಹೇಳ್ಬೋದು. ನೋಡಿ, CNGನಲ್ಲಿ ಏನಿರುತ್ತೆ? ಒಂದು ಮಿಥೇನ್, ಇನ್ನೊಂದು ಹೈಡ್ರೋಜನು. ಬಟ್ ಆ ಹೈಡ್ರೋಜನ್ ಮತ್ತು ಮಿಥೇನ್ದಲ್ಲಿ ಇರ್ತಕ್ಕಂಥ ಪರ್ಸೆಂಟೇಜ್ ಕೂಡ ನಿಮಗೆ ಗೊತ್ತಿರಬೇಕು. ಈ ಪ್ರಶ್ನೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮಿಥೇನ್ 80%, ಹೈಡ್ರೋಜನು 20% ಇದ್ದರೆ ಮಾತ್ರ ಅದನ್ನು ನಾವು CNG ಅಂತ ಕರಿತೀವಿ. ಏನಂತ ಕರಿತೀವಿ? CNG, ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಹೈಯೆಸ್ಟ್ ಪರ್ಸೆಂಟು ಅಂದರೆ 80% ಮಿಥೇನ್ ಇರುತ್ತೆ, ಆಮೇಲೆ 20% ಏನಿರುತ್ತೆ? ಹೈಡ್ರೋಜನ್ ಇರುತ್ತೆ. ಸೊ ಇದು ಇದ್ದರೆ ಮಾತ್ರ CNG. ನಿಮಗೆ ಅವ್ರ ಕ್ವಶನ್ನಲ್ಲಿ ಕನ್ಫ್ಯೂಸ್ ಮಾಡೋ ಸಲುವಾಗಿ ಏನು ಕೊಟ್ಟಿರ್ತಾರೆ? CNG 70%, ಹೈಡ್ರೋಜನ್ 30% ಕೊಟ್ಟಿರ್ತಾರೆ. ಒಂದು ಸೈಡು ಹೈಡ್ರೋಜನ್ 50%, ಮಿಥೇನ್ 50% ಕೊಟ್ಟಿರ್ತಾರೆ. ಇನ್ನೊಂದು ಸೈಡು ಹೈಡ್ರೋಜನ್ 40%, ಆಮೇಲೆ ಮಿಥೇನ್ 60% ಕೊಟ್ಟಿರ್ತಾರೆ. ಸೊ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ನಿಮಗೆ ಏನು ಬೇಕಪ್ಪ ಅಂದರೆ CNG ಅಂದರೆ ಮಿಥೇನ್ 80% ಇರಬೇಕು, ಆಮೇಲೆ ಹೈಡ್ರೋಜನ್ 20% ಇರಬೇಕು. ಸೊ ಇದಿದ್ರೇ ನಾವು ಅದಕ್ಕೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ಏನು? ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಓಕೆ, ಇನ್ನು ನೆಕ್ಸ್ಟ್ ಒಂದು 9th ಕ್ವಶನ್ ನೋಡುವ. ನೋಡಿ, ನಿಮ್ಮ ಮನೇಲಿ ಏನು LPG ಗ್ಯಾಸ್ ಇರುತ್ತಲ್ಲ, ಸೊ ಆ LPG ಗ್ಯಾಸ್ನಲ್ಲಿ ನೋಡಿ, LPGಯಲ್ಲಿ ಅನಿಲ ಸೋರಿಕೆಯನ್ನು ಪತ್ತೆ ಹಚ್ಚಲು ಅದರಲ್ಲಿ ಯಾವ ಮಿಶ್ರಣವನ್ನು ಹಾಕಿರ್ತಾರೆ? ನಿಮ್ಮ ಮನೇಲಿ LPG ಗ್ಯಾಸ್ ಇರುತ್ತಲ್ವ, ಸೊ ಕೆಲವೊಂದು ಟೈಮಲ್ಲಿ ಏನು ಮಾಡಿರ್ತಾರೆ ನಮ್ಮ ಮನೇಲಿ ಹೆಣ್ಮಕ್ಳು, ಸೊ ಹಾಗೆ ಕ್ವಾಕ್ನ ಆನ್ ಮಾಡಿಬಿಟ್ಬಿಟ್ಟು ಹಾಗೆ ಹೋಗಿಬಿಟ್ಟಿರ್ತಾರೆ. ಬಟ್ ಅದರ ಒಂದು ಸ್ಮೆಲ್, ಏನೋ ಒಂದು ಸ್ಮೆಲ್ ಬರ್ತಾ ಇರುತ್ತೆ. ನಿಮ್ಗೆ ಸೆನ್ಸ್ ಆಗಿರ್ಬೋದು, ನಮಗಂತೂ ಸೆನ್ಸ್ ಆಗಿದೆ ಬಿಡಿ. ಸೊ ನಿಮಗೂ ಸೆನ್ಸ್ ಆಗಿರ್ಬೋದು. ಆಗಿಲ್ಲ ಅಂದರೆ ಜಸ್ಟ್ ನೀವು ಕ್ವಾಕ್ ಚಾಲು ಮಾಡಿ ಸ್ವಲ್ಪ ಅದ್ರ ಸ್ಮೆಲ್ನ ತೊಗೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಒಂಥರ ಸ್ಮೆಲ್ ಬರುತ್ತಲ್ವ, ಆ ಸ್ಮೆಲ್ ಬರೋಕ್ಕೆ ಅಂದರೆ ಒಂದು ಕೆಮಿಕಲಲ್ಲಿ ಮಿಕ್ಸ್ ಮಾಡಿರ್ತಾರೆ, ಹೌದಾ? ಒಂದು ಕೆಮಿಕಲ್ನ ಮಿಕ್ಸ್ ಮಾಡ್ತಾರೆ. ಆ ಕೆಮಿಕಲ್ ಯಾವುದು ಅಂದರೆ ಆ ಮಿಶ್ರಣ ಏನು ಅಂತ ಕ್ವಶನ್ ಕೇಳ್ತಾರೆ. ಆ ಮಿಕ್ಸ್ಚರ್ ಏನಪ್ಪ ಅಂದರೆ ಇಥೈಲ್ ಮರ್ ಕ್ಯಾಪ್ಟನ್ ಅಂತಕ್ಕಂಥ ಒಂದು ಮಿಶ್ರಣವನ್ನು ಏನು ಮಾಡಿರ್ತಾರೆ? LPGಯಲ್ಲಿ ಎಡಿಷನ್ ಮಾಡಿರ್ತಾರೆ. ಡೈರೆಕ್ಟ್ ಏನಾದರೂ LPGಯನ್ನು ನಿಮ್ಗೆ ಕೊಟ್ಟರೆ, ಕೆಲವೊಂದು ಟೈಮ್ ನಾನು ಜಸ್ಟ್ ಹೇಳಿದ್ನಲ್ಲ, ಕ್ವಾಕ್ ಆನ್ ಆದಾಗ ಸಪೋಸ್ ಚಿಕ್ಕ ಮಕ್ಕಳು ಏನಾದರೂ ಕೈ ಹಚ್ಚಿ ಆ ಕ್ವಾಕ್ನ ಆನ್ ಮಾಡಿದ್ರೆ ಮನೆಯೆಲ್ಲ ಗ್ಯಾಸ್ ತುಂಬಿ ಅದು ಸ್ಫೋಟ ಆಗೋದು, ಈ ಥರ ಎಲ್ಲ ಘಟನೆಗಳು ಆಲ್ರೆಡಿ ಆಗಿವೆ. ನೀವು ಕೂಡ ನೋಡಿದರೆ ಗೊತ್ತು ಕೂಡ ಇದೆ. ಸೊ ಹೀಗಾಗಿ ಇಂಥ ಕೇಸಸ್ ಆಗಬಾರ್ದಂತ ಏನು ಮಾಡ್ತಾರೆ ಗೌರ್ಮೆಂಟ್ದವರು, ಇಥೈಲ್ ಮಾರ್ಕ್ ಕ್ಯಾಪ್ಟನ್ ಅಂತಕ್ಕಂಥ ಒಂದು ಕೆಮಿಕಲ್ನ ಅದರಲ್ಲಿ ಅಡಿಷನ್ ಮಾಡಿರ್ತಾರೆ. ಸೊ ಇದನ್ನು ಏನಾದರೂ ಆ LPGನಲ್ಲಿ ಆ್ಯಡ್ ಮಾಡಿದ್ರೆ ಸೊ ನಮಗೆ ಬೇಗನೆ ಗೊತ್ತಾಗುತ್ತೆ ಅಲ್ಲಿ LPG ಸೋರಿಕೆ ಆಗ್ತಾಯಿದೆ, ಅದರ ಸ್ಮೆಲ್ ಬರ್ತಾ ಇದೆ ಅಂತಕ್ಕಂಥ ಒಂದು ಮುನ್ಸೂಚನೆಗಳು ನಮ್ಗೆ ಗೊತ್ತಾಗುತ್ತೆ, ಹೌದಾ? ಸೊ ಇದನ್ನು ಲಕ್ಷದಲ್ಲಿ ಇಥೈಲ್ ಮರ್ ಕ್ಯಾಪ್ಟನ್ ಅಂತಕ್ಕಂಥ ಒಂದು ಕೆಮಿಕಲ್ನ ಅಲ್ಲಿ ಯೂಸ್ನ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಒಂದು ಕ್ವಶನ್ ಇದೆ, 10ನೇ ಕ್ವಶನ್ನು. ಸೊ 10ನೇ ಕ್ವಶನ್ ನಮಗೆ ಏನು ಹೇಳುತ್ತೆ? 10ನೇ ಕ್ವಶನ್ ಏನು ಹೇಳುತ್ತೆ ನೋಡಿ, ಕೆಳಗಿನವುಗಳ ಪೈಕಿ
ಕೆಳಗಿನವುಗಳ ಪೈಕಿ ಯಾವುದು ಕ್ರಿಯಾ ಗುಂಪು ಅಂತ ಕ್ವಶನ್ ಕೇಳ್ತಾರೆ. ಕ್ರಿಯಾ ಗುಂಪು ಅಂದ್ರೆ ಏನು? ಆ್ಯಕ್ಟಿವ್ ಫಂಕ್ಷನಲ್ ಗ್ರೂಪ್ ಯಾವುದು ಅಂತ ಕೇಳ್ತಾರೆ. ಕ್ರಿಯಾ ಗುಂಪು ಅಂದರೆ ಆ್ಯಕ್ಟಿವ್ ಆಗಿರಬೇಕು. ನೋಡಿ ಏನು ಕೊಟ್ಟಿದ್ದಾರೆ ಆಪ್ಷನು, ಆಯ್ಕೆಗಳು. ಆಲ್ಕೋಹಾಲ್ ಇದೆ, ಅಮೈನ್ಸ್ ಇದೆ, ಇಸ್ಟರ್ಸ್ ಇದೆ, ಆಮೇಲೆ ಮೇಲಿನ ಎಲ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಗೊತ್ತಿರಲಿ, ಯಾವುದೇ ಒಂದು ಫಂಕ್ಷನಲ್ ಗ್ರೂಪ್ನ ನೀವು ಸ್ಟಡಿ ಮಾಡಿದ್ರೆ ಅಥವಾ ತಗೊಂಡ್ರೆ ನಿಮ್ಮ ಮುಂದೆ ಕಾಣಿಸ್ತಿದ್ರೆ ಬುಕ್ನಲ್ಲಿ ಅಥವಾ ಎಲ್ಲೊಂದು ಕ್ವಶನಲ್ಲಿ ಯಾವುದೇ ಒಂದು ಫಂಕ್ಷನಲ್ ಗ್ರೂಪ್ ತೊಗೊಂಡ್ರೆ ಪ್ರತಿ ಒಂದು ಫಂಕ್ಷನಲ್ ಗ್ರೂಪ್ಗಳೆಲ್ಲ ಆ್ಯಕ್ಟಿವ್ ಇರುತ್ತವೆ. ಅದಕ್ಕೆ ನಾವು ಕ್ರಿಯಾತ್ಮಕ ಗುಂಪುಗಳಂತಲೇ ಕರಿತೀವಿ. ಸೊ ಹೀಗಾಗಿ ಯಾವುದೇ ಒಂದು ಫಂಕ್ಷನಲ್ ಗ್ರೂಪ್ ಏನಾದರೂ ಆಪ್ಷನಲ್ಲಿ ಕೊಟ್ಟಿದ್ದರೆ ಆ ಪ್ರತಿಯೊಂದು ಕೊಟ್ಟಿರ್ತಕ್ಕಂಥ ಆಪ್ಷನ್ ಕೂಡ ಕರೆಕ್ಟಾಗಿರುತ್ತೆ. ಇದನ್ನು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಓಕೆ. ಸೊ ಹೀಗಾಗಿ ಆಲ್ಕೋಹಾಲ್ ಕೂಡ ಒಂದು ಕ್ರಿಯಾತ್ಮಕ ಗುಂಪಿದೆ, ಅಮೈನ್ಸ್ ಕೂಡ ಇದೆ, ಇಸ್ಟರ್ ಕೂಡ ಇದೆ. ಸೊ ಹೀಗಾಗಿ ನಾನಿಲ್ಲಿ ಮೇಲಿನ ಎಲ್ಲ ಅಂತಕ್ಕಂಥ ಆಯ್ಕೆಯನ್ನು ಚಾಯ್ಸ್ ಮಾಡ್ತೀನಿ. ಅದು ಬಿಟ್ಟರೆ ಬೇರೆ ಏನೇ ಇಲ್ಲ ನಮಗೆ, ಹೌದಾ? ಸಪೋಸ್ ಈ ಮೇಲಿನ ಎಲ್ಲ ಏನು 4ನೇ ಆಪ್ಷನ್ ಕೊಟ್ಟಿದ್ರಲ್ಲ, ಸೊ ಇದರ ಜಾಗದಲ್ಲಿ ಬೇರೆ ಏನಾದರೂ ಕೊಟ್ಟಿದ್ದರೆ ಆವಾಗ ನಾವು ಅ, ಬ ಮತ್ತು ಕ ಅಷ್ಟೇ ರೈಟ್ ಮಾಡಬೇಕಾಗಿತ್ತು. ಈ ಡನ ರೈಟ್ ಮಾಡೋಕ್ಕಾಗಲ್ಲ, ಹೌದಾ? ಅಥವಾ ಚಾಯ್ಸ್ ಮಾಡೋಕ್ಕಾಗಲ್ಲ. ಓಕೆ. ಸೊ ಹೀಗಾಗಿ ಯಾವುದೇ ಒಂದು ಫಂಕ್ಷನಲ್ ಗ್ರೂಪ್ನ ಏನಾದರೂ ತೊಗೊಂಡ್ರೆ ಸೊ ಪ್ರತಿಯೊಂದು ಫಂಕ್ಷನಲ್ ಗ್ರೂಪ್ ಯಾವಾಗಲೂ ಕ್ರಿಯಾತ್ಮಕವಾದಂಥ ಗುಂಪುಗಳು ಇರುತ್ತವೆ. ಅದು ಆಲ್ಡಿಹೈಡ್ ಆಗಿರ್ಬೋದು, ಕಿಟೋನ್ಸ್ ಆಗಿರ್ಬೋದು, ಅಮೈನ್ಸ್ ಆಗಿರ್ಬೋದು, ಈಥರ್, ಇಸ್ಟರ್, ಆಲ್ಡಿಹೈಡ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್, ಎಷ್ಟು ಒಂದು 18 to 20 ಫಂಕ್ಷನಲ್ ಗ್ರೂಪ್ಸ್ ಇದ್ದಾವೆ. ಸೊ ಪ್ರತಿ ಒಂದೆಲ್ಲ ಏನಿರುತ್ತೆ ಅವೆಲ್ಲ ಕ್ರಿಯಾತ್ಮಕ ಗುಂಪೇ ಇರುತ್ತವೆ. ಓಕೆ. ಸೊ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಹೈಡ್ರೋಕಾರ್ಬನ್ ಈ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಟಾಪ್ 10 MCQ ಕ್ವಶನ್ಗಳನ್ನು ಸ್ಟಡಿ ಮಾಡಿದ್ವಿ. ಇನ್ನೂ ಯಾರ್ಯಾರು ಅರ್ಥ ಆಗಿಲ್ಲ ಅಂದರೆ ಮತ್ತೆ ಬೇಕಾದ್ರೆ ನೀವು ರಿಪೀಟ್ ವಿಡಿಯೋ ನೋಡಿ. ನಿಮಗೇನಾದರೂ ಈ ಒಂದು ಕ್ಲಾಸ್ ನಿಮ್ಗೆ ಲೈಕ್ ಆಗಿರೋ ಒಂದು ಸ್ಮಾಲ್ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಯಾಕಂದರೆ ನಮಗೂ ಸ್ವಲ್ಪ ಎನರ್ಜಿ ಬೇಕಾಗುತ್ತಲ್ವ ಹೇಳೋಕ್ಕೆ. ಸೊ ನಮ್ಮ ಸಬ್ಸ್ಕ್ರೈಬರ್ಸು ನೋಡ್ತಿರ್ತಾರೆ, ನಮ್ಮ ಸ್ನೇಹಿತರು ನೋಡ್ತಿರ್ತಾರೆ, ನಮಗೊಂಥರ ಏನೋ ಖುಷಿಯಾಗುತ್ತೆ. ಸೊ ಪ್ಲೀಸ್ ಒಂದು ಲೈಕ್ ಕೊಡಿ ಸಾಕು. ಓಕೆ. ನಿಮಗೇನಾದರೂ ಇಷ್ಟ ಆಗಿದ್ರೆ ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಈ ವಿಡಿಯೋನ ಶೇರ್ ಮಾಡ್ಬೋದು. ಓಕೆ. ಮತ್ತು ಮುಂದಿನ ಒಂದು ಚಾಪ್ಟರ್ ಆದಂಥ ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳ ಕುರಿತಾದಂಥ ಒಂದು ಚಾಪ್ಟರ್ನ ತೊಗೊಂಡು ಮತ್ತೆ ಮುಂದಿನ ಒಂದು ಕ್ಲಾಸ್ನಲ್ಲಿ ನಿಮ್ಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಬೈ ಬೈ, ಥ್ಯಾಂಕ್ ಯು.